ನಮಸ್ಕಾರ ಸ್ನೇಹಿತರೆ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು ಮತ್ತೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುವಂತಹ ಇಂಡಿಪೆಂಡೆಂಟ್ ಲಕ್ಸುರಿ ಹೌಸ್. ಫ್ರಂಟ್ ಎಲಿವೇಶನ್ ವಿಷಯಕ್ಕೆ ಬಂದ್ರೆ ನೋಡಬಹುದು, ಅಪೋಷನ್ ಫುಲ್ ನಮಗೆ ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಎಲಿವೇಶನ್ ವೈಸ್ ಅಲ್ಲಿ ಕ್ರಾಚಸ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. MS ಗೇಟ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಅಲ್ಲಿ ಕೂಡ ನಮಗೆ ಡಿಸೈನ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಫ್ರಂಟ್ ಆಫ್ ರೋಡ್ ನೋಡಬಹುದು ವೀಕ್ಷಕರೇ, 30 ಅಡಿಗಳ ಟಾರ್ ರೋಡ್. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇದೆ. ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪ್ರಾಪರ್ಟಿಗೆ ಇನ್ನೊಂದು ಕಂಫರ್ಟಬಲ್ ರೋಡ್ ಅಂದ್ರೆ ಪಕ್ಕದಲ್ಲೇ ಬರುವಂತಹ 80 ಫೀಟ್ ರೋಡ್. ಇಲ್ಲೇನಿದು ಕಾಣಿಸ್ತಿದೆ 80 ಫೀಟ್ ರೋಡ್, 80 ಫೀಟ್ ಪ್ಯಾರಲರ್ಗೆ ಈ ಪ್ರಾಪರ್ಟಿ ಬರುತ್ತೆ. ತುಂಬಾನೇ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಬನ್ನಿ ವೀಕ್ಷಕರೇ, ಈಗ ಮನೆಯೊಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ ನೋಡ್ಬೋದು, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 2 ಕಾರ್ ಜೊತೆಗೆ 3 ಇಂದ 2 ಟೂ ವೀಲರ್ ಕೂಡ ನಾವು ನಿಲ್ಸ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ಅಗ್ನಿಮೂಲೆಗೆ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿದ್ದಾರೆ ವಿತ್ LED ಲೈಟ್ ಜೊತೆಗೆ ವಿತ್ ಸ್ಟ್ರಿಪ್ ಲೈಟ್ ಜೊತೆಗೆ. ಈ ಸ್ಟೇರ್ ಕೇಸ್ ನೋಡಬಹುದು. ಈ ಸ್ಟೇರ್ ಕೇಸ್ ಗೆ ಯೂಸ್ ಮಾಡಿರೋದು ಲಪಾತ್ರ ಯೂಸ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ವಿತ್ SS ವರ್ಕ್ ಜೊತೆಗೆ ಕಂಪ್ಲೀಟ್ ಆಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ಇರೋ ಸ್ಪೇಸ್ ನ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. UPS ಪಾಯಿಂಟ್ ಮತ್ತೆ ಗ್ಯಾಸ್ ಪ್ರಾವಿಷನ್ ಕೂಡ ಇಲ್ಲೇ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಎಕ್ಸಾಕ್ಟ್ ಎಂಟ್ರಿ ಆಗಿದ ತಕ್ಷಣ ಕಾವೇರಿ ಲೈನ್ ಗೆ ಮೀಟರ್ ಗೆ ಪ್ರಾವಿಷನ್ ಇರೋದು ಮತ್ತೆ ಎಕ್ಸಿಟ್ ಪಾಯಿಂಟ್ ಮತ್ತೆ 2 ಟ್ಯಾಪ್ ವ್ಯವಸ್ಥೆಗಳ ಮಾಡ್ಕೊಟ್ಟಿರೋದು. ಈ ಪೋರ್ಷನ್ ಫುಲ್ ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ವಾಟರ್ ಸೋರ್ಸ್ ನಮಗೆ ಅಲ್ಲೇ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಐಟಮ್ಸ್ ಗಳನ್ನ ಇಟ್ಕೊಂಡು ಸೇಫ್ಟಿ ವೈಸ್ ಅಲ್ಲಿ ಕೂಡ MS ಗೇಟ್ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪಾರ್ಕಿಂಗ್ ಅಪೋಸಿಟ್ ಅಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ವಾರ್ಡ್ರೋಬ್ ವೈಸ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಆರಾಮಾಗಿ ಒಂದು ಬ್ಯಾಚುಲರ್ ರೂಮ್ ಆಗ್ಲಿ, ಆಫೀಸ್ ರೂಮ್ ಆಗ್ಲಿ, ಒಂದು ಸರ್ವೆಂಟ್ ಆಗ್ಲಿ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನ ಚೆನ್ನಾಗಿದೆ. ಸರ್ವೆಂಟ್ ರೂಮ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್, 1/2 ವೆಟ್ರೋಫೈಟ್ ಟೈಲ್ಸ್. ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನ ಪೆಂಡಿಂಗ್ ಇದೆ. ಆಂಟಿಸ್ಕಟ್ ವೆಟ್ರೋಫೈಟ್ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ 2 ಕೆಲಸಕ್ಕೂ ಕೂಡ ಯೂಸ್ ಮಾಡಬಹುದು. ಟಾಯ್ಲೆಟ್ ಅಂಡ್ ಬಾತ್ರೂಮ್ ಕೂಡ ಅಷ್ಟು ಯೂಸ್ ಮಾಡೋ ಅಷ್ಟು ಸ್ಪೇಸ್ ಇದೆ ಈ ಬಾತ್ರೂಮ್ ಅಲ್ಲಿ. ಆಮೇಲೆ 2 ಅಡಿಗಳ ಜಾಗ ಕೂಡ ಬಿಟ್ಟಿದ್ದಾರೆ. ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ ವಿತ್ MS ಗೇಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು. 2 ಅಡಿ ಜಾಗ ಕೂಡ ಬಿಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಬ್ಯಾಕ್ ಸೈಡ್ ಅಲ್ಲಿ ತುಂಬಾನೇ ಒಳ್ಳೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ನೋಡ್ಬೋದು. ಇಲ್ಲೊಂದು ಚಿಕ್ಕ ಡ್ರೆಸ್ಸಿಂಗ್ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ ಐಟಮ್ಸ್ ಇಟ್ಕೊಡೋಕೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ಲಕ್ಸುರಿ ಆಗಿರುವಂತಹ ಫಸ್ಟ್ ಫ್ಲೋರ್ ಅಲ್ಲಿ ಡುಪ್ಲೆಕ್ಸ್ ಹೌಸ್ ನೋಡೋಣ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಈ ಪೋರ್ಷನ್ ಫುಲ್ ನಮಗೆ ಒಂದು ಕಾರಿಡಾರ್ ತರ ಮಾಡ್ಕೊಟ್ಟಿದ್ದಾರೆ. ಈ ಮೇಲ್ಗಡೆ ಬಂದಾಗ ಕಾರಿಡಾರ್ ಅಲ್ಲಿ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ 2x4 ವೆಟ್ರೋಫೈಟ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್. ಈ ವಾಲ್ ಫುಲ್ ನಮಗೆ ರಾಯಲ್ ಪ್ಲೇ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಇಲ್ಲೂ ಕೂಡ ನಾವು ಒಂದು ಸೆಮಿ ಗಾರ್ಡನ್ ಏರಿಯಾ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮುಂದೆಗಡೆ ನೋಡಬಹುದು, ಮುಂದೆಗಡೆ ಪಾರ್ಕ್ ಜಾಗ ಇರೋದ್ರಿಂದ 24/7 ಲೈಫ್ ಟೈಮ್ ವೆಂಟಿಲೇಷನ್ಗೆ ಯಾವುದೇ ರೀತಿ 1% ಡ್ರಾಪ್ ಕೂಡ ಆಗೋದಿಲ್ಲ. ಮುಂದೆಗಡೆ ನಮಗೆ ಪಾರ್ಕ್ ಜಾಗ ಬಿಟ್ಟಿರೋ ಇದು ಬಿಡಿಯಿಂದ ಎಷ್ಟು ಡೆವಲಪ್ ಮಾಡಬೇಕದು. ಇದು ನೋಡ್ಬೋದು, ಈಸ್ಟ್ ಫೇಸಿಂಗು ಈಸ್ಟ್ ಮೈನ್ ಡೋರ್ ಬರುತ್ತೆ. ಪಕ್ಕದಲ್ಲಿ ಒಂದು ಕಿಟಕಿ ವ್ಯವಸ್ಥೆ ಮಾಡಿದ್ದಾರೆ. ಹೆವಿ ಗೇಜ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ, ಗಲೀಜ್ ಆಗಬಾರ್ದು ಅನ್ನೋ ಪರ್ಪಸ್ಗೆ ಸೇಫ್ಟಿ ವೈಸ್ ಅಲ್ಲಿ ಕೂಡ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 2x4 ವೆಟ್ರೋಫೈಟ್ ಟೈಲ್ಸ್ ವಾಲ್ಗಳು ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ನೋಡ್ಬೋದು ವೀಕ್ಷಕರೇ, ಮೈನ್ ಡೋರ್ ಕೂಡ ನೋಡ್ಬೋದು. ಒಳ್ಳೆ ಕರ್ವಿಂಗ್ಸ್ ಗಳಿರುವಂತಹ ಮೈನ್ ಡೋರ್ ನ ಯೂಸ್ ಮಾಡಿದ್ದಾರೆ. ಒಂದು ಗಣೇಶನ್ದು ಎತ್ತಿರೋದೊಂದು ಶಿಲೆ ಕೂಡ ಇದೆ ನೋಡಿ. ಡಿಸೈನ್ ಬಂದ್ಬಿಟ್ಟು ನಮಗೆ ಗಣೇಶನ್ದು ಮುಖ ಥರನೇ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಬರ್ಮಾ ಟೀಕ್ ಬರುತ್ತೆ. ಈಸ್ಟ್ ಫೇಸಿಂಗ್ ಮೈನ್ ಡೋರು ನೋಡ್ಬೋದು ವೀಕ್ಷಕರೇ. ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ವುಡ್ ಪ್ಯಾನಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಟಾಪ್ ಟು ಬಾಟಮ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂಥದ್ದು. ಹಾಲು ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಹಾಲ್ ಬರುತ್ತೆ.
ಟಾಪ್ ಟು ಬಾಟಮ್ ವರ್ಗೂ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ವಾಲ್ಗಳಿಗೆ ರಾಯಲ್ ಪ್ಲೇ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಅದಕ್ಕೆ ತಕ್ಕಂಗೆ POP ವರ್ಕು ಕೂಡ ನಮಗೆ ಮಾಡಿದ್ದಾರೆ. ವಿತ್ LED ಲೈಟ್ನ ಮ್ಯಾಚ್ ಮಾಡಿದ್ದಾರೆ. ಆ ವಾಲ್ಗಳಿಗೂ ಮತ್ತು ಆ ಲೈಟ್ಗೂ ಮ್ಯಾಚ್ ಮಾಡಿದ್ದಾರೆ. ತುಂಬಾನೇ ಡೆಕೋರೇಟಿವ್ ಆಗಿ ಅದ್ಭುತವಾಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ. 3 ಡ್ರಾಯರ್ ಬಾಕ್ಸ್ಗಳ ವ್ಯವಸ್ಥೆ ಇದೆ. ಗ್ಲಾಸಿ ಫಿನಿಶ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಆ 102 ಇಲ್ಲಾಂದ್ರೆ 105 ಇಂಚಸ್ ವರೆಗೂ ಏನ್ ದೊಡ್ಡ ಟಿವಿ ಬರುತ್ತೋ ಆ ಟಿವಿನ ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಸ್ ಇದೆ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ. ಎಲೆಕ್ಟ್ರಿಕ್ ವರ್ಕು, CC ಕ್ಯಾಮ್ರಾ ಕೇಬಲ್ ವರ್ಕು, ಟೆಲಿವಿಷನ್ ಕೇಬಲ್ ವರ್ಕು, ಪ್ರತಿಯೊಂದು ಕೇಬಲ್ ವರ್ಕು ಕೂಡ ನಮಗೆ ವೈರಿಂಗ್ ಅಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ. ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇದು ಲಿವಿಂಗ್ ರೂಮ್ ಬರೋದ್ರಿಂದ ಈ ಪೋರ್ಷನ್ ಅಲ್ಲಿ ಆ ಪೋರ್ಷನ್ ಅಲ್ಲಿ ಫುಲ್ ನಾವು ಸೋಫಾ ಹಾಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋಕೆ ತುಂಬಾನೇ ಜಾಗ ಸಿಗುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈಸ್ಟ್ ಫೇಸಿಂಗ್ ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಒಳ್ಳೆ ಐಫೈ ಲುಕ್ ಅಲ್ಲಿ ಇರುವಂತಹ ದೇವ್ರ ಮನೆ ನೋಡಿ. ಸೀಲಿಂಗ್ ಅಲ್ಲಿ ಒಳ್ಳೆ ಡಿಸೈನ್ ಇರುವಂತಹ ಗ್ಲಾಸ್ ಆಫ್ ಫ್ರೇಮ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫೈ ಟೈಲ್ಸ್. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಜೊತೆಗೆ ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಮತ್ತೆ ಇಲ್ಲಿ ಡೋರ್ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಡೋರ್. ಒಂದು ಚೂರು ಗ್ಲಾಸ್ ನ ಮೇಂಟೈನ್ ಮಾಡಿಲ್ಲ. ಗ್ಲಾಸ್ ಹಾಕ್ದಿರೇನೆ ಫುಲ್ ಟೀಕ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಸ್ಟ್ರಕ್ಚರ್ ಇಂದ ನೋಡಿ ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಇದರ ಪಕ್ಕದಲ್ಲಿ ಎಕ್ಸಾಕ್ಟ್ ಅಗ್ನಿ ಮೂಲೆಯಲ್ಲಿ ಕಿಚನ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಖಾಲಿ ಒಂದು ಬ್ರೇಕ್ಫಾಸ್ಟ್ ಟೇಬಲ್ ಅಂತಾರಲ್ಲ ಆ ಪೋರ್ಷನ್ಗೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಈ ಫುಲ್ಲು ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ಪವರ್ ಪಾಯಿಂಟ್ ಒಂದು ಕೊಟ್ಟಿದಾರಲ್ಲ, ಇಲ್ಲಿ ಬಂದ್ಬಿಟ್ಟು ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಬ್ಯಾಕ್ ಗ್ರೌಂಡ್ ವಾಲ್ ನೋಡಿ ಫುಲ್ ನ್ಯಾಚುರಲ್ ಸ್ಟೋನ್ ಬರುತ್ತಲ್ಲ ಆ ಸ್ಟೈಲಲ್ಲಿ ಬರುವಂತಹ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಬಟ್ ಇದು ವೆಟ್ರೋಫೈ ಟೈಲ್ಸ್ ಬರುತ್ತೆ. ಇದು ಚೆನ್ನಾಗಿದೆ. ಒಳ್ಳೆ ಡಿಸೈನ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆ ವಾಲ್ಗೆ ತಕ್ಕನಂಗೆ ಆ ಸ್ಟೋನ್ ತಕ್ಕನಂಗೆ ವುಡ್ ಲ್ಯಾಮಿನೇಟ್ ನ ಯೂಸ್ ಮಾಡಿರುವಂತದ್ದು ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಕಿಚನ್ ವಿಷಯಕ್ಕೆ ಬಂದ್ರೆ ತುಂಬಾ ವಿಶಾಲವಾಗಿದೆ ಅಂತ ಹೇಳ್ಬೋದು. ಮಾಡ್ಯುಲರ್ ಕಿಚನ್, ಸಾಫ್ಟ್ ಹೌಸಿಂಗ್ ನ ಯೂಸ್ ಮಾಡಿದ್ದಾರೆ. ಸಿಂಕ್ ಆಪ್ಷನ್ ಆಗ್ಲಿ, ಅಕ್ವಾಗಾರ್ಡ್ ಪ್ರಾವಿಷನ್ ಆಗ್ಲಿ ನೋಡಿ. ಸಪರೇಟ್ ಆಗಿ ಚಿಮ್ಮಿ ಇಟ್ಕೊಳ್ಳೋಕೆ ಒಂದು ಕ್ಯಾಬಿನ್ ತರನೇ ಮಾಡಿದ್ದಾರೆ. ಜಸ್ಟ್ ಒಂದು ರೋಲ್ ಅನ್ನು ಮಾಡ್ಬೇಕು ಅನ್ನೋದೊಂದು ಬಿಟ್ರೆ ಒಂದು ಕ್ಯಾಬಿನ್ ತರನೇ ಚಿಮ್ಮಿ ಇಟ್ಕೊಳ್ಳೋಕೆ ಪ್ರಾವಿಷನ್ ನ ಮಾಡಿದ್ದಾರೆ. ವೆಟ್ರೋಫೈ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ನಮ್ಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಹೈಡ್ರಾಲಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಕ್ಲೀನ್ ಆಗಿ ಯುಟಿಲೈಸ್ ನ ಮಾಡ್ಕೊಂಡಿದ್ದಾರೆ. ಸ್ಪೇಷಿಯಸ್ ಆಗಿ ಕಿಚನ್ ಬಂದಿರೋದ್ರಿಂದ ತುಂಬಾ ನೋಡೋದಕ್ಕೆ ಅಂದವಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಸ್ಪೇಸಿಂಗ್ ಅಲ್ಲಿ ಇಷ್ಟು ಕಿಚನ್ ಮಾಡಿರೋದು ಅದ್ಭುತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇವ್ರ ಮೇಲೆ ಅಗ್ನಿ ಮೇಲೆ ಪಕ್ಕದಲ್ಲೇ ಬರುತ್ತೆ. 20 ಅಡಿ ರೋಡ್ ಬರೋದ್ರಿಂದ ಅದನ್ನ ಬೈಫರ್ಕೇಶನ್ ಮಾಡಬೇಕು. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನ ಮಾಡಿರೋದ್ರಿಂದ ಕಿಚನ್ ನಮಗೆ ಸ್ಪೇಷಿಯಸ್ ಆಗಿ ಬಂದಿದೆ. ಪಕ್ಕದಲ್ಲಿ ಹಾಲ್ ತಗೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಈ ಸ್ಪೇಸಿಂಗ್ ಅಲ್ಲಿ ತುಂಬಾ ಜನ ಯುಟಿಲಿಟಿನ ಬಿಡೋದಿಲ್ಲ. ಇವರು ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ ನೋಡಿ. ಇದು ಯುಟಿಲಿಟಿ ಆರಾಮಾಗಿ 3 ಇಂದ 4 ಅಡಿ ಬರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್, ಸೇಫ್ಟಿ ವೈಸ್ ಅಲ್ಲಿ MS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದನ್ನ ಯುಟಿಲಿಟಿಗೆ ಯೂಸ್ ಮಾಡ್ಕೊಬಹುದು. ಇದರ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. 2x4 ವೆಟ್ರೋಫೈ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಆಂಟಿ ಸ್ಕ್ಯಾಡ್ ವೆಟ್ರೋಫೈ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಕಲರ್ ವೈಸ್ ಅಲ್ಲಿ ತುಂಬಾನೇ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದು ಚಿಕ್ಕ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಹಾಲ್ ಬರುವಂತಹ ಏರಿಯಾದಲ್ಲಿ ಒಂದು ವರ್ಕು ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಒಂದು ಡ್ರಾಯರ್ ಬಾಕ್ಸ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಇಷ್ಟು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು. ಹಾಲು, ಕಿಚನ್, ಒಂದು ಯುಟಿಲಿಟಿ ಅಂಡ್ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಡೈನಿಂಗ್ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲೂ ಕೂಡ ನಾವು ಡೈನಿಂಗ್ ಹಾಕೊಬಹುದು. ಅಷ್ಟು ಜಾಗ ಈ ಹಾಲಲ್ಲಿ ಇದೆ. ತುಂಬಾ ಒಳ್ಳೆ ಡೆಕೋರೇಟಿವ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿರುವಂತ 2 ಮಾಸ್ಟರ್ ಬೆಡ್ರೂಮ್ ಗಳನ್ನ ನೋಡೋಣ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ ನೋಡಿ. ಇಲ್ಲೂ ಒಂದು ಚಿಕ್ಕದೊಂದು ವಿಂಡೋ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಮನೆಯವರು ಯಾರು ಬಂದ್ರೆ ಈ ವಿಂಡೋದಲ್ಲಿ ಯಾರೋ ಬಂದಿದ್ದಾರೆ ಅಂತ ಕೂಡ ನೋಡ್ಬೋದು. ಆ ವಿಂಡೋ ಜೊತೆಗೆ MS ರಾಡ್ಗಳು ಕೂಡ ನಮಗೆ ಇನ್ಕ್ಲೂಡ್ ಮಾಡಿಕೊಟ್ಟಿರುವಂತದ್ದು ಸೇಫ್ಟಿ ವೈಸ್ ಅಲ್ಲಿ ಚೆನ್ನಾಗಿದೆ. ಇಲ್ಲೂ ಅಷ್ಟೇ SS ವರ್ಕ್ ಜೊತೆಗೆ ಟಫಾನ್ ಗ್ಲಾಸ್ ವರ್ಕ್ ಆಗಿರುವಂತದ್ದು. ಈ ಸ್ಟೇರ್ಕೇಸ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 45 mm ಗ್ರಾನೈಟ್, 3 ಲೇಯರ್ಗಳಿರೋದು ನೋಡಿ. ಸೆಂಟ್ರಲ್ಲಿ ವೈಟ್ ಕಲರ್ ಬಾರ್ಡರ್ ಎಲ್ಲ ನಮಗೆ ಮಿಕ್ಸ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಅಪೋಸಿಟ್ ವಾಲ್ಗೆ ರಾಯಲ್ ಪ್ಲೇ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದೀವಿ. ನೋಡಬಹುದು, ಎಂಟ್ರಿ ಆಗಿದ ತಕ್ಷಣ ರೈಟ್ ಟರ್ನ್ ಆದ್ರೆ ಇದೊಂದು ಸ್ಟಡಿ ಯೂನಿಟ್ ಎಂದು ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಒಳ್ಳೆ ಟಿವಿ ಕ್ಯಾಬಿನೆಟ್ ತರ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಬ್ಯೂಟಿಫುಲ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ವಾಲ್ ಅಲ್ಲಿ
ವೆಂಟಿಲೇಷನ್ಗೆ ಬಿಟ್ಟಿರುವಂತಹ ಜಾಗ ಇದೆ ನೋಡಿ. ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿದ್ದಾರೆ. ಕೆಳಗಡೆ ಈ ಪೋರ್ಷನ್ ಅಲ್ಲಿ ಹಾಲಲ್ಲಿ ಯಾರಾದ್ರೂ ಬಂದಿದ್ದಾರೆ ಅಂತ ಕೂಡ ನಾವು ನೋಡ್ಬೋದು. ಇನ್ ಕೇಸ್ ಏನಾದ್ರು ನಮ್ಮ ಮೇಲ್ಗಡೆಯಿಂದ ಕೂಗುದು ಕೂಡ ಗ್ರೌಂಡ್ ಫಸ್ಟ್ ಫ್ಲೋರ್ ಅಲ್ಲಿ ಯಾರನ್ನ ಇದಾರೆ ಅಂತ ಕೇಳಿಸೋದಕ್ಕೆ ಇಲ್ಲೊಂದು ಚಿಕ್ಕದಾಗಿ ಒಂದು ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಒಂದು ಐ ಸೀಲಿಂಗ್ ರೂಫ್ ಅಂತಾರಲ್ಲ ಆ ತರ ಮಾಡಿರುವಂತದ್ದು. ಫುಲ್ ನಮ್ಗೆ ರಾಯಲ್ ಪ್ಲೇ ನೋಡಿ. ಅಲ್ಲಿ ಟಿವಿ ಕ್ಯಾಬಿನೆಟ್ ಇಂದ ಡೈರೆಕ್ಟ್ ಫುಲ್ ನಮ್ಗೆ ರಾಯಲ್ ಪ್ಲೇ ಬರುತ್ತೆ. ಇಲ್ಲಿ ಟಫನ್ ಗ್ಲಾಸ್ ಮತ್ತೆ ವೆಂಟಿಲೇಷನ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ಒಂದು ಸ್ಟಡಿ ಏರಿಯಾ, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ, ಬುಕ್ಸ್ಗಳು ಇಟ್ಕೊಳ್ಳೋದಕ್ಕೆ ಎಲ್ಲ ನಮ್ಗೆ ಇಂಟೀರಿಯರ್ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದ್ರ ಎದುರುಗಡೆಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು ವೀಕ್ಷಕರೇ, ಮಾಸ್ಟರ್ ಬೆಡ್ರೂಮು ಒಂದು ಕಿಂಗ್ ಸೈಜ್ ಕಾಟ್ ಆಲ್ರೆಡಿ ರೆಡಿ ಇದೆ. ಸ್ಪೇಷಿಯಸ್ ಒಳಗಡೆ ಐಟಮ್ಸ್ಗಳು ಇಟ್ಕೊಳ್ಳೋದಕ್ಕೆ ಸ್ಪೇಷಿಯಸ್ ಎಲ್ಲ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಓಡಾಡೋದಕ್ಕೂ, ಇಲ್ಲಿ ಓಡಾಡೋದಕ್ಕೂ, ಅಲ್ಲಿ ವಾರ್ಡ್ರೋಬ್ ಹತ್ರ ಓಡಾಡೋದಕ್ಕೂ ತುಂಬಾ ಜಾಗ ಇದೆ. ಒಂದು ಡ್ರೆಸ್ಸಿಂಗ್ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿರುವಂಥದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ರಾಯಲ್ ಪ್ಲೇ ವರ್ಕ್ ಕೂಡ ಆಗಿದೆ. ಸೀಲಿಂಗ್ ಅಲ್ಲಿ ಬ್ಯೂಟಿಫುಲ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ರಾಯಲ್ ಪ್ಲೇ ಸ್ಟ್ರಕ್ಚರ್ ಅಲ್ಲಿ ವರ್ಕ್ ಕೂಡ ಆಗಿರುವಂಥದ್ದು POP ವರ್ಕ್ಗೆ. ಇದು ಬಂದ್ಬಿಟ್ಟು ಇಲ್ಲೂ ಕೂಡ ಒಂದು ಸೆಮಿ ಸಿಸ್ಟಮ್ ಟೇಬಲ್ ಒಂದು ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಟಿವಿ ಮೌಂಟ್ ಕೂಡ ನಾವು ಮಾಡ್ಕೊಬೋದು, ಪ್ರಾವಿಷನ್ ಇದೆ. ಇಲ್ಲಿ ಬಂದ್ಬಿಟ್ಟು 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, 2 ಸ್ಲೈಡಿಂಗ್ ಡೋರು. ಮೇಲ್ಗಡೆ ಫುಲ್ ಲೆಂತಿಯಾಗಿ ಬರುವಂತಹ ಬಾಕ್ಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲೊಂದು ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿರೋದ್ರಿಂದ ಒಂದು ವಿಂಡೋ, ವೆಂಟಿಲೇಷನ್ ಪರ್ಪಸ್ಗೆ ಒಂದು ವಿಂಡೋ ಕೂಡ ಬಿಟ್ಟಿದ್ದಾರೆ ನೋಡಿ. ಒಳ್ಳೆ ಲೈಟಿಂಗ್ ಅಲ್ಲಿ ಒಳ್ಳೆ ಇಂಟೀರಿಯರ್ ವರ್ಕ್ನ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಟಿವಿ ಕ್ಯಾಬಿನೆಟ್ನ ಇದಕ್ಕೆ ಕೇಬಲ್ ಅಲ್ಲಿ ಬಿಟ್ಟಿದ್ದಾರೆ. ಟಿವಿ ಕೂಡ ಅದನ್ನ ಮೌಂಟ್ ಮಾಡ್ಕೊಬೋದು, ಚೆನ್ನಾಗಿದೆ. ಫುಲ್ಲು ಈ ಒಂದು ವಾಲ್ ಒಂದು ಬಿಟ್ಟು ಇನ್ನು ಬರೋ 3 ವಾಲ್ ಕೂಡ ನಮಗೆ ಇಂಟೀರಿಯರ್ ಅಲ್ಲಿ ಫಿಲ್ ಮಾಡಿರುವಂಥದ್ದು. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟರ್ಸ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಿತ್ ಎಕ್ಸಾಕ್ಟ್ ಫ್ಯಾನ್ ಕೂಡ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವಿಂಡೋ ಕೂಡ ಇಟ್ಟಿದ್ದಾರೆ. ಆಂಟಿಸ್ಕಟ್ ವೆಟ್ರೋಫೈಟರ್ಸ್, ಫ್ಲೋರಿಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ ನ ಹಾಕೊಡ್ತಾರೆ. ಒಳ್ಳೆ ಸ್ಪೇಸ್, ಇಲ್ಲಿಂದ ವಿಡಿಯೋ ಒಳ್ಳೆ ಸ್ಪೇಷಿಯಸ್ ಆಗಿ ಈ ಬಾತ್ರೂಮ್ ನ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ 2x4 ಮಾಡಿರೋದ್ರಿಂದ ಒಳ್ಳೆ ಡಿಸೈನ್ ಆಗಿ ಒಳ್ಳೆ ಲುಕ್ ಆಗಿ ಕೂಡ ನಮಗೆ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಜಾಗ್ವಾರ್ ಐಟಮ್ಸ್ ಮತ್ತೆ ಇನ್ವೇರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ನ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಇಂಟೀರಿಯರ್ ಕೂಡ ನೋಡೋದು ಒಳ್ಳೆ ಡಿಸೈನ್ ವರ್ಕ್ ಅಲ್ಲಿ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಬಟ್ ಏನಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ಒಳ್ಳೆ ಸ್ಪೇಷಿಯಸ್ ಆಗಿರೋದ್ರಿಂದ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ಆಲ್ರೆಡಿ ರೆಡಿ ಇದೆ. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಆಗಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಆರಾಮಿಗೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಎಲ್ಲ ಬಾಕ್ಸ್ಗಳು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡಿರುವಂತದ್ದು. ಕೆಳಗಡೆ ಎಲ್ಲ ಡ್ರಾಯರ್ ಬಾಕ್ಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಬ್ಯೂಟಿಫುಲ್ ಆಗಿ ನಮಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ ನೋಡಿ. ತುಂಬಾ ಒಳ್ಳೆ ಗ್ರ್ಯಾಂಡ್ ಆಗಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮು 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಆಂಟಿಸ್ಕಟ್ ವೆಟ್ರೋಫೈಟರ್ಸ್, ವಾಲ್ ಮೌಂಟೆಡ್ ಜಾಗ್ವಾರ್ ಮತ್ತೆ ಇನ್ವೇರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ ಅಡ್ವಾಂಟೇಜ್ ಏನು ಅಂದ್ರೆ ನಮಗೆ ಟಾಪ್ ಟು ಬಾಟಮ್ ವರ್ಗು ನಮಗೆ ಟೈಲ್ಸ್ ಗಳಾಕಿರೋದೇ ಅಡ್ವಾಂಟೇಜ್, ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು ನೋಡಿ. ಇಲ್ಲೂ ಒಂದು ಚಿಕ್ಕದೊಂದು ವಾರ್ಡ್ರೋಬ್ ಕೂಡ ನಮಗೆ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಪೇಸ್ ಇದೆ. ಇಲ್ಲಿ ಕೂಡ ಐಟಮ್ಸ್ಗಳನ್ನ ಇಟ್ಕೊಳ್ಳೋಕೆ ಜಾಗ ಇದೆ, ತುಂಬಾ ವರ್ಕ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಬಾಲ್ಕನಿ ಅಂತ ಒಂದು ಅಡ್ವಾಂಟೇಜ್. ನೋಡಬಹುದು ವೀಕ್ಷಕರೇ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ, ವಾಲ್ಗಳಿಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಕೂಡ ನಮಗೆ POP ವರ್ಕ್ ಕಂಪ್ಲೀಟ್ ಆಗಿದೆ. ಔಟ್ ಸೈಡ್ ಮನೆಯಲ್ಲಿ ಈ ಜಾಗ ಒಂದು ಪಾರ್ಕ್ ಬಿಟ್ಟಿರೋದು ಬಿಟ್ರೆ ಇನ್ನೆಲ್ಲ ಫುಲ್ಲು ಮನೆಗಳಾಗಿದೆ. ಪಕ್ಕದಲ್ಲಿ ಕೂಡ ಮನೆ ಆಗಿದೆ, ವಾಸ ಕೂಡ ಇದ್ದಾರೆ, ತುಂಬಾನೇ ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಅಲ್ಲಿರುವಂತ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಏನು ಅಂದ್ರೆ ಸ್ಟೇರ್ ಕೇಸ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಟ್ಟಿದ್ದಾರೆ. ಸ್ಟೇರ್ ಕೇಸ್ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಅಲ್ಲಿ ನಮಗೆ ರಾಯಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಅದ್ರ ಜೊತೆಗೆ ಇಲ್ಲೂ ಕೂಡ ನಮಗೊಂದು ಸ್ಕೈಲೈಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಫುಲ್ ಟಾಪ್ ಇಂದ ಫುಲ್ ಬರುತ್ತೆ ನಮಗೆ. ಇಲ್ಲೂ ಕೂಡ ಸ್ಟೇರ್ ಕೇಸ್ ರೂಮ್ಗೆ ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಈಗ ನಾವು 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಇದು ಅಷ್ಟೇ ಒಳ್ಳೆ ಗ್ರ್ಯಾಂಡ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ. ಲೈಟ್ ಹಾಕಿದ್ರೆ ಈ ತರ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿ.
ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ವಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಸೇಮ್ ಆಸ್ ಯೂಸಲ್ ಅದೇ ಪೋರ್ಷನ್ ಅದೇ ಸ್ಪೇಸ್ ಅಲ್ಲಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಡಿಸೈನ್ ಅಲ್ಲಿ ನಮಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಎರಡಕ್ಕೂ ಒಂದಕ್ಕೊಂದು ಸೂಪರ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ 2 ಡೋರ್ ಸ್ಲೈಡಿಂಗ್ ಡೋರ್ ಇರುವಂತ ಮೇಲ್ಗಡೆ ಬಾಕ್ಸ್ಗಳ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಸಿಸ್ಟಮ್ ಟೇಬಲ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ವಿತ್ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಎಲ್ಲ ನಮಗೆ ಮಾಡಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟು, ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗು, ಐಟಮ್ಸ್ಗಳನ್ನ ಇಟ್ಕೊಳ್ಳೋದೇ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ವಾಲ್ಗಳಿಗೆ ರಾಯಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಬ್ಯೂಟಿಫುಲ್ ಆಗಿ POP ವರ್ಕು ಮತ್ತು LED ಲೈಟು, ಸ್ಟ್ರಿಪ್ ಲೈಟ್ ಜೊತೆಗೆ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬ್ಲೂ ಲೈಟು ಮತ್ತು ವಾಮ್ ಲೈಟು ಎರಡು ಬರುವಂತಹ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬಟ್ ಮೇಯ್ನ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ನೋಡ್ಬೋದು ವೀಕ್ಷಕರೇ, 3 ವಾಲ್ಗೂ ನಮಗೆ ಇಂಟೀರಿಯರ್ ಅಲ್ಲಿ ಕವರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಮಾತ್ರ ಖಾಲಿ ಇದೆ ಅನ್ನೋದನ್ನ ಬಿಟ್ರೆ 3ಗೂ ಫುಲ್ ಇಂಟೀರಿಯರ್ ವರ್ಕ್ನ ಮಾಡಿದ್ದಾರೆ. ಸೇಮ್ ಎಲ್ಲ ಬಾತ್ರೂಮ್ಗೂ 2x4 ವೆಟ್ರೋಫಿಟರ್ಸ್ ಟಾಪ್ ಟು ಬಾಟಮ್ ವರ್ಗೂ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ ನಮಗೆ. ಬಾತ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲೂ ಅಷ್ಟೇ ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇಂಟೀರಿಯರ್ ಅಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ಓಪನ್ ಟೆರೆಸ್ ಹೋಗೋಣ. ಇದು ಬಂದ್ಬಿಟ್ಟು ನಮಗೆ 3ನೇ ಫ್ಲೋರು, 4ನೇ ಸ್ಲ್ಯಾಬ್ ಬರುತ್ತೆ. ಈ 4ನೇ ಸ್ಲ್ಯಾಬ್ ಕೂಡ ನಮಗೆ ಫುಲ್ ಹಾಕಿದ್ದಾರೆ ನೋಡಿ. ಬೇರೆ ಮನೆಯಲ್ಲಿ ಹಂಚ್ಗಳು ಹಾಕ್ತಾರಲ್ಲ, ಹಂಚ್ಗಳು ಬಿಟ್ಟು ಇಲ್ಲಿ ಫುಲ್ ಸ್ಲ್ಯಾಬ್ನ ಹಾಕ್ಕೊಟ್ಟಿರುವಂಥದ್ದು ನೋಡಿ. ಇಲ್ಲಿ MS ಗೇಟ್ ಫುಲ್ ಕವರ್ ಆಗಿದೆ. ಓಪನ್ ಇರೋದು ಇಷ್ಟೇ ಜಾಗ. ಇದನ್ನು ನಾವೇನಾದ್ರು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಸ್ಲೈಡಿಂಗ್ ಡೋರಲ್ಲಿ ಫ್ಲೋರಿಂಗ್ ಹೆಂಗಿದ್ರು ಕೂಡ ನಮಗೆ ಟೈಲ್ಸ್ ಹಾಕಿದ್ದಾರೆ. ಆರಾಮಾಗಿ ಇದು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಜಿಮ್ ಏರಿಯಾ, ಇಲ್ಲಾಂದ್ರೆ ಯೋಗ ಮಾಡೋದಕ್ಕೆ ಜಾಗ, ಇಲ್ಲಾಂದ್ರೆ ಪ್ರೈವಸಿ ರೂಮ್ ತರ ಕೂಡ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬೋದು. ಅಷ್ಟು ವಿಶಾಲವಾಗಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಸ್ಟಡಿ ಏರಿಯಾಗೆ ಒಂದು ಸ್ಕೈಲೈಟ್ ಬಿಟ್ಟಿದೆ ಅಂತ ಹೇಳಿದ್ರಲ್ಲ, ಐ ರೂಫ್ ತರ. ಈ ಪೋರ್ಷನ್ ನಿಂದ ಬರುವಂತಹ ಲೈಟು ಆ ಸ್ಕೈಲೈಟ್ಗೆ ಹೋಗಿ ಹಾಲ್ಗೆ ಹೋಗುವಂತ ಪ್ರಾವಿಷನ್ ಮಾಡಿರುವಂಥದ್ದು. ಇದು ಟಫನ್ ಗ್ಲಾಸ್ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. MS ಲ್ಯಾಡರ್ ಇದೆ ನೋಡಿ. ಆರಾಮಾಗಿ ವಯಸ್ಸಾಗಿರೋರು ಕೂಡ ಹತ್ಕೊಡ್ಬೋದು, ಅಷ್ಟು ವಿಶಾಲವಾಗಿ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಒಂಥರ ಒಳ್ಳೆ ಕೂಲ್ ಆಗಿದೆ. ಆರಾಮಾಗಿ ಸಾಯಂಕಾಲ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಲೊಕೇಶನ್. ಈ ಜಾಗ ಒಳ್ಳೆ ಗಾರ್ಡನ್ ಆಗಿ ನಾವೇನಾದ್ರು ಕ್ರಿಯೇಟ್ ಮಾಡ್ಕೊಂಡ್ರೆ ಸೂಪರ್ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ಟೆರೆಸ್ ಮೇಲೆ ಹೋಗೋಣ. ವಯಸ್ಸಾಗಿರೋರು ಕೂಡ ಆರಾಮಾಗಿ ಹತ್ತೋ ಹಾಗೆ ಪ್ರಾವಿಷನ್ ಮಾಡಿದ್ದಾರೆ MS ಲ್ಯಾಡರ್ ಅಲ್ಲಿ. ಇದು ಬಂದ್ಬಿಟ್ಟು ಟ್ಯಾಂಕ್ ರೂಮು. 1000 ಲೀಟರ್ ಟ್ಯಾಂಕ್ ಕೂಡ ನಮಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲೆ ಹೋಗೋಕ್ಕೆ ಒಂದು ಸೆಮಿ ಲ್ಯಾಡರ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಸ್ಟೇರ್ ಕೇಸ್ ಬರುವಂತಹ ಸ್ಕೈಲೈಟ್ ಪ್ರಾವಿಷನ್ ಮಾಡಿರುವಂಥದ್ದು. ಬಟ್ಟೆ ಒಣಗೋಕ್ಕೆ ಸ್ಕ್ವೇರ್ ಟೇಪಲ್ಲಿ 2 ಆ್ಯಂಗಲ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಔಟರ್ ಲೊಕೇಶನ್ನ ವ್ಯೂ ಮಾಡಿದ್ರೆ ತುಂಬ ಮನೆಗಳೆಲ್ಲ ನಮಗೆ ವರ್ಕ್ ಆಗಿದೆ. ಪಕ್ಕದಲ್ಲೇ 80 ಫೀಟ್ ರೋಡ್ ಕೂಡ ಇದೆ. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ. ಪಕ್ಕದಲ್ಲಿ ದಯಾನಂದ ಸ್ಕೂಲ್ ಕೂಡ ಇದೆ. ಇಲ್ಲಿಂದ ಎಕ್ಸಾಕ್ಟ್ 1.6 ಕಿಲೋಮೀಟರ್ಗೆ ಡಿಮಾರ್ಟ್ ಕೂಡ ಬರುತ್ತೆ. ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ಡಿಮಾರ್ಟ್ ಮತ್ತು ನೈಸ್ ರೋಡ್ ಜಸ್ಟ್ 1.6 ಕಿಲೋಮೀಟರ್ ದೂರದಲ್ಲಿದೆ. 100 ಫೀಟ್ ರೋಡ್ಗೆ ಜಸ್ಟ್ 50 ಮೀಟರ್, ಬರೀ 50 ಮೀಟರಲ್ಲಿ 100 ಮೀಟರ್ ರೋಡ್ ಕೂಡ ಇದೆ. ಒಳ್ಳೆ ಲೊಕೇಶನ್, ಒಳ್ಳೆ ಪ್ರಾಪರ್ಟಿ. NPS ಸ್ಕೂಲು, ಜೂಬ್ಲಿ ಹೈಸ್ಕೂಲು, ಪೂರ್ಣ ವಿಕಾಸ ಸ್ಕೂಲು ಮತ್ತು ಚೈತನ್ಯ ಟೆಕ್ ಸ್ಕೂಲು ಜಸ್ಟ್ ಎಲ್ಲ ನಮಗೆ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಮತ್ತು ದಯಾನಂದ ಸ್ಕೂಲು ಬರೀ 50 ಮೀಟರ್ ಇದೆ ಅಂತ ಹೇಳ್ಬೋದು. ಅನ್ನು ಕಾಣಿಸ್ತಾ ಇದೆ ನೋಡಿ, ಇದು ದಯಾನಂದ ಸಾಗರ್ ಪಬ್ಲಿಕ್ ಸ್ಕೂಲ್. ಇದು ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಲಕ್ಸುರಿ ಹೌಸು. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ತಿಳ್ಕೊಬೇಕು ಅಂದರೆ ರೈಟ್ ಸೈಡಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತು ಕೊಡೋದಕ್ಕೆ VC ಪ್ರಾಪರ್ಟಿ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.